ಏ ಬಾಬಿ ಆತರ ಏನಿಲ್ವೋ, ಆರಾಮಾಗಿರೋ. ಹುಡುಗಿಗೆ ಪ್ರಪೋಸ್ ಮಾಡೋ ತರ ಇಲ್ಲ ಕಣ್ರೋ, ಯುದ್ಧಕ್ಕೆ ಹೋಗ್ತಿರೋ ತರ ಇದೆ. ಇವಾಗ ನೀನ್ ಕರೆಕ್ಟ್ ಪಾಯಿಂಟ್ ಬಂದೆ ಬಾಬಿ. 4 years ಇಂದ ಸುಮ್ನೆ ಟೈಮ್ ವೇಸ್ಟ್ ಮಾಡಿದ್ಯಾ. ಕಾನ್ಫಿಡೆಂಟ್ ಆಗಿರೋ. ನೀನ್ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೀಯೋ ಗೀತಾ ಅಷ್ಟು ಫಾಸ್ಟ್ ಆಗಿ ಕನ್ವಿನ್ಸ್ ಆಗಿ ಕನೆಕ್ಟ್ ಆಗ್ಬಿಡ್ತಾಳೆ ಅಷ್ಟೇ. ಆದ್ರೂ ನನಗೊಂದ್ ಸ್ವಲ್ಪ ನರ್ವಸ್ ಆಗ್ತಿದೆ ಕಣ್ರೋ. ಬಾಯಿಂದ ಹೇಳೋ. ತೊಡೆ ಕೂಡ ಹೊಡಿಕೊಳ್ಳೋ ಹೋಗಲೇ. ಲೇ ಬಾಬಿ, ನಾವಿಲ್ಲೇ ಇರ್ತೀವಿ, ವಿಜಲ್ ಹೊಡೆದ್ರೆ ಕುದುರ್ತು ಅಂತ. ಓಕೆನಾ? ಫ್ರೆಂಡ್ ಲವರ್ ಕಣೋ, ಫಿಗರು ಪೀಸು ಅನ್ಬೇಡಿ, ಅಕ್ಕನೋ ತಂಗಿನೋ ಅನ್ನಿ. ಅರ್ಥ ಆಯ್ತಾ? ಆಲ್ ದಿ ಬೆಸ್ಟ್. ಓಕೆ ಗೀತಾ, ಹಾ ಏನ್ ಬಾಬಿ? ಸಿದ್ದು ನಿನ್ನ 4 ವರ್ಷದಿಂದ ಲವ್ ಮಾಡ್ತಾ ಇದ್ದಾನೆ. ಪ್ಲೀಸ್ ಅಕ್ಸೆಪ್ಟ್ ಹಿಮ್. ಅಯ್ಯೋ, ಫಸ್ಟ್ ಇಯರ್ ಇಂದ ಹೇಳ್ತಿದ್ದೀನಿ ಅವ್ರ ಜೊತೆ ತಿರುಗ್ಬೇಡ ಅಂತ. ಗೀತಾ, ನೀನ್ ಅನ್ಕೊಂಡಿರೋ ತರ ಅಲ್ಲ ಗೀತಾ. ಅವನು ಇದ್ದಿದ್ ಬ್ಯಾಕ್ಲಾಗ್ಸ್ ಎಲ್ಲ ಕ್ಲಿಯರ್ ಮಾಡಿದಾನ. ಅವನು ಮೊನ್ನೆ ಕ್ಯಾಂಪಸ್ ಇಂಟರ್ವ್ಯೂ ಅಲ್ಲಿ ಸೆಲೆಕ್ಟ್ ಆಗಿದ್ದಾನೆ. ಜಾಬ್ ಕೂಡ ಸಿಕ್ಕಿದೆ ಅವನಿಗೆ. ನನ್ನನ್ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ಬೇಡ. ಅವನು ಎಂಥವನು ಅಂತ ನನಗ್ ಚೆನ್ನಾಗ್ ಗೊತ್ತು. ಅವನ್ ರೆಕಾರ್ಡ್ಸು ನೀನೇ ಬರೀತ್ಯಾ, ಪ್ರಾಜೆಕ್ಟ್ಸು ನೀನೇ ಮಾಡ್ಕೊಡ್ತೀಯಾ, ಪಾಸ್ ಆಗಕ್ಕೂ ನೀನೇ ಹೆಲ್ಪ್ ಮಾಡ್ತೀಯಾ, ಹಾಗೆ ಅವನಿಗೆ ಜಾಬ್ ಸಿಕ್ಕಕ್ಕೂ ಕಾರಣ ನೀನೆ. ಅವ್ನ್ ಏನಿಗೂ ಪ್ರಯೋಜನ ಇಲ್ಲ, ನನಗ್ ಚೆನ್ನಾಗ್ ಗೊತ್ತು. ಸಿದ್ಧ, ಅವರಿಬ್ರು ಏನೋ ಮಾತಾಡ್ತಿದ್ದಾರೆ. ನಾನ್ ಹೇಳ್ತೀನಿ ಕೇಳು. ಯಾಕ್ ಬಾಬಿ ಇದೆಲ್ಲ? ಸಿದ್ದು ಅಂದ್ರೆ ನನ್ಗೂ ಇಷ್ಟನೇ. ನಮ್ಮ ಅಪ್ಪ ಪ್ರಿನ್ಸಿಪಲ್ ಆಗ್ಲಿಲ್ಲ ಅಂದ್ರೆ ನಾನು ಯಾವಾಗ್ಲೂ ಜಂಪ್ ಆಗ್ತಿದ್ದೆ ಅಂತಿರ್ತಾನೆ. ನಿಜವಾಗ್ಲೂ ಹಾಗೆ ಹೇಳಿರ್ತಾಳ? ನಿಜ ಕಣ. ಇದೆಲ್ಲ ಬೇಡ, ನೀನ್ ಲವ್ ಮಾಡ್ತೀಯಾ ಹೇಳು, ಕನ್ಸಿಡರ್ ಏ ಮಾಡ್ತೀಯ. ಚೀಚಿ ನನ್ನ ಒಪಿನಿಯನ್ ಅದಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ. ಗೀತಾ, ಈ ರೋಸಾರ್ ತಗ, ಅವನಿಗೆ ಫೀಲ್ ಆಗುತ್ತೆ. ಇದನ್ ಎಲ್ಲಿಟ್ಕೋಬೇಕು ಅಂತ ಅವನಿಗೆ ಚೆನ್ನಾಗ್ ಗೊತ್ತು. ಏ ಏ ಏ ಏ ಏ ಬಿಡಲೋ. ಪ್ರಿನ್ಸಿಪಲ್ ಅವ್ರ ಮಗಳು ಅನ್ನೋ ಒಂದು ಕ್ವಾಲಿಫಿಕೇಶನ್ ಬಿಟ್ರೆ ಅವಳಿಗಷ್ಟು ಮ್ಯಾಟ್ರ್ ಇಲ್ಲ. ಲೈಟಾಗಿ ತಗೊಳ್ಳಿ. ಎಕ್ಸ್ಕ್ಯೂಸ್ ಮೀ. ಲೇ ಸಿದ್ಧ, ನಿಂದ್ ಯಾಕೋ ಜಾಸ್ತಿ ಆಯ್ತು ಕಣೋ. ಇವತ್ತಿದೆ ನಿನ್ಗೆ. ಲೇ, ಅವಳು ಈಗೋ ಹರ್ಟ್ ಆಗಿ ಅವ್ರ ಅಪ್ಪನಿಗೆ ಕಂಪ್ಲೇಂಟ್ ಮಾಡಿ ಹೇಳವ್ನ ಅಜ್ಜೆ. ಏನ್ರೋ, ನನ್ನ ಮಗಳಿಗೆ ಲವ್ ಪ್ರಪೋಸಲ್ ಮಾಡ್ತೀರಾ? ಮಾಡ್ತೀನಿ ಇರೋ. ಸುಶೀಲಾ, ಇವ್ರಿಗೆಲ್ಲ 1 ತಿಂಗಳು ಸಸ್ಪೆಂಡ್ ಆಗೋದಕ್ಕೆ ಲೆಟರ್ ರೆಡಿ ಮಾಡು. ಕಾಲೇಜ್ಗೆ ಹಿಡಿದಿರೋ ದರಿದ್ರ ಹೋಗುತ್ತೆ. ಓಕೆ ಸರ್. ಸರ್, ಇನ್ನು 4 ದಿನ ಕಾಲೇಜೇ ಆಗೋಗುತ್ತೆ. ಇನ್ಯಾಕ್ ಸರ್ ಸಸ್ಪೆನ್ಷನ್? ಏನ್ರೋ ಲಾಜಿಕ್ ಮಾತಾಡ್ತಾ ಇದ್ದೀರಾ? ಸುಶೀಲಾ, ಇವ್ರ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಸರ್ಟಿಫಿಕೇಟ್ ರೆಡಿ ಮಾಡಮ್ಮ. ಇವ್ರಿಗೆ ಬಂದಿರೋ ಕೆಲ್ಸನೂ ಸಿಗಬಾರ್ದು. ಲೇ ಸಿದ್ದು, ಇವಳು ಮತ್ತೆ ಬಂದ್ಲು ಕಣೋ. ಅವ್ರ ಲೈಫ್ ನ ಕ್ಲೋಸ್ ಮಾಡ್ಬಿಟ್ಟೆ ನಿನ್ ಕ್ಲಾಸ್ಗೆ ಹೋಗಮ್ಮ. ಅದಲ್ಲ ಅಪ್ಪ, ಸುರೇಶನ್ ಬ್ಯಾಚ್ ಅವರು ನನಗ್ ಲವ್ ಲೆಟರ್ ಕೊಟ್ಟಿದ್ದಾರೆ. ನಿನ್ಗೇನಾಯ್ತು? ಪ್ರೀತಿ ಮಾಡಿದ ಪ್ರೇಮಕ್ಕೋಸ್ಕರ ಪ್ರೀತಿಸಿದ ಪ್ರೇಮನ ಯಾವತ್ತೂ. ಸುಶೀಲಾ ಸರ್, ಇವ್ರ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ರೆಡಿ ಮಾಡಮ್ಮ. ಎಸ್ ಸರ್. ಅಪ್ಪ, ಈ ಸರ್ತಿ ಯಾರು? ರಮೇಶನ್ ಬ್ಯಾಚು ಅಪ್ಪ. ಓ, ಪ್ರೀತಿ ಎಂತ ಮಧುರ, ಪ್ರೀತಿ ಮಾಡ್ದೋರ್ ಫಾದರ್ ಅಂತೂ ಕಠಿಣ. ಸ್ಟಾಪ್. ಸುಶೀಲಾ ಸರ್, ಒಬ್ಬನ್ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ರೆ ಅವ್ನ್ ಕೆಟ್ಟೋನು ಅಂತ. ಆದ್ರೆ ಎಲ್ಲಾರ್ ಕ್ಯಾರೆಕ್ಟರ್ ಸರಿ ಇಲ್ಲ ಅಂದ್ರೆ 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 ನಾನು ದಡ್ಡನಾ? ಎಸ್ ಸರ್. ಒಂದ್ ಕೆಲ್ಸ ಮಾಡು, ನನ್ ಮಗಳನ್ನು ಸಸ್ಪೆಂಡ್ ಮಾಡು. ಅಪ್ಪ, ನನ್ಗಿಡಿದಿರೋ ದರಿದ್ರನು ಹೋಗುತ್ತೆ. ಗುಡ್ ಐಡಿಯಾ ಸರ್. ಹೋಗಿ ಕೃಷ್ಣ ಸುಂದರಿ ಸೀರಿಯಲ್ ನೋಡ್ಕೊಂಡ್ ಕೂತ್ಕೋ. ಅಪ್ಪ, 1 ನಿಮಿಷ ನಿಂತ್ಕೊಳ್ಳಿ. ಈಗ ನೀವು ಎಂಜಾಯ್ ಮಾಡಿ, ಆದ್ರೆ ನಿಮ್ಮನ್ನ ಬಲಿ ತಗೊಳ್ಳೋದಕ್ಕೆ ಒಂದ್ ಪ್ರಾಜೆಕ್ಟ್ ಇದೆ ಅಂತ ಗುರ್ತಿಟ್ಕೊಳ್ಳಿ. ಏನೇ ಅಂದ್ರು ನಮ್ ಕಾಲೇಜ್ ಹುಡುಗಿರ್ಗಿಂತ ಈ JNT ಕಾಲೇಜ್ ಹುಡುಗಿರು ಮ್ಯಾಡ್ ಮ್ಯಾಕ್ಸ್ ಅಂತೆ. ಸೂಪರ್ ಆಗಿರುತ್ತೆ. ಎಕ್ಸಾಮ್ ಕಣ. ಅದೇ ಫ್ಯಾಕ್ಟ್ ಕಣೋ. ಎಲ್ಲಿಗೋ
ಏಯ್ ಪಾಪ ಕಣ್ರೋ, ಯಾರ್ದೋ ಡಿಸ್ಟೆನ್ಸ್ ಎಜುಕೇಶನ್ ಹಾಲ್ ಟಿಕೆಟ್ 10:30ಗೆ ಎಕ್ಸಾಮ್ ಕಣ್ರೋ. ಮಿಸ್ ಆದ್ರೆ ಯಾವಾಗ ಬರೀತಾರೇನೋ. ಲೇ ಬಾಬಿ ನಮ್ಗೆ ಯಾಕೋ ಲವ್ ಹಾಫ್ ಆನ್ ಅವರ್ ಎಕ್ಸಾಮ್ ಕಣ್ರೋ. ಈಗ್ಲೇ ಬರ್ತೀನಿ. 1 ಮಿನಿಟ್. ಲೇ ಏನೋ 1 ಮಿನಿಟ್ ಬಂದೆ. ನಂಗೆ ಹೊಟ್ಟೆ ಹಸಿತೆ, ನೀನು ಹೋಗೋನೇನೋ, ಅವ್ನು ಬರ್ತಾನ ಆಮೇಲೆ. ಸರ್ ಪ್ಲೀಸ್ ಸರ್ ಅಮ್ಮ ತಲೆ ತಿನ್ಬೇಡ. ಹಾಲ್ ಟಿಕೆಟ್ ಇಲ್ದಲ್ಲಿ ಎಕ್ಸಾಮ್ ಬರೆಯೋಕ್ಕಾಗಲ್ಲ. ಪ್ಲೀಸ್ ಸರ್, ನನ್ನ ಮಾತು ಅಮ್ಮ ಎಷ್ಟು ಸತಿ ಹೇಳೋದು, ಹಾಲ್ ಟಿಕೆಟ್ ಇಲ್ದಲ್ಲಿ ಎಕ್ಸಾಮ್ ಬರೆಯೋದಕ್ಕಾಗಲ್ಲ. ಆಗಲ್ಲ. ಹಲೋ, ಎಲ್ಲಿಂದ ಬರ್ತಿರೋ ನಮ್ ಪ್ರಾಣ ಇಂಡಕ್ಕೆ. ಏನ್ ಮಾಡ್ಲಿ? ಹಲೋ ಹೇಳಿ. ಅದು ಅದು ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ಟೈಮಿಗೆ ದೇವಸ್ಥಾನ ಏನು? ಅದು ವ್ರತ ಮಾಡ್ತಾ ಇದ್ದೀನಿ, ಅದಕ್ಕೆ ಅಂತಾನೆ ಬಂದೆ. ಅದಕ್ಕೆ ಹಾ ಓಕೆ, ಪೂಜೆ ಮಾಡ್ತೀರೋ ಹಾಗಿದೆ. ನಾನು ಆಮೇಲೆ ಮಾಡ್ತೀನಿ. ಸರಿ ಆಯ್ತು. ತುಂಬಾ ಥ್ಯಾಂಕ್ಸ್ ರೀ. ನೀವು ನನಗೆ ಇನ್ನೊಂದು ಥ್ಯಾಂಕ್ಸ್ ಹೇಳಬೇಕು. ಯಾಕೆ? ನಿಮ್ಮ ಹಾಲ್ ಟಿಕೆಟ್. ಓಹ್ ಮೈ ಗಾಡ್, ನೀವು ಮಾಡಿದ್ದು ಮಾಮೂಲಿ ಹೆಲ್ಪ್ ಅಲ್ಲ. ಥ್ಯಾಂಕ್ ಯು ಸೋ ಮಚ್. ನಮ್ ಕಾಲೇಜಲ್ಲಿ ಎಷ್ಟು ಜನ ಹುಡುಗಿರಿದಾರೋ. ಹೋಗಿ ಹೋಗಿ ಪ್ರಿನ್ಸಿಪಲ್ ಮಗಳಿಗೆ ಕಾಳಾಕಿದ್ಯಾ. ನನ್ ಪ್ರಾಜೆಕ್ಟ್ ಬಿಸ್ಕೆಟ್ ಆದ್ರೆ ಬಂದಿರೋ ಕೆಲ್ಸಾನು ಹೋಗುತ್ತೆ. ಹುಡುಗಿ ಅಲ್ಲ ಕಣ್ರೋ, ಹುಡುಗಿ ಆಂಟಿ ಆಗೋ ಏಜಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾರಲ್ಲ. ಹೋಗೋ ನಿಮ್ಮ ಅಯ್ಯನ್, ಇಲ್ಲಿ ಬಾಲ್ಸ್ ಬ್ರೇಕ್ ಡ್ಯಾನ್ಸ್ ಆಡ್ತಿದ್ರು ಹುಡುಗಿ ಹುಡುಗಿ ಅಂತೀಯಲ್ಲೋ. ನೀನು ಅಪ್ಪಣ್ಣನ್ ಫ್ಯಾನ್ ಹೇಗದು? ಆದ್ರೂ ಪ್ರಾಜೆಕ್ಟ್ ವರ್ಕ್ ಮಾಡೋದಕ್ಕೆ ನಮ್ ಬಾಬಿ ಇದೇನಲ್ಲ, ನೀನು ಜೈ ಪವರ್ ಸ್ಟಾರ್ ಅಂತ ರಿಲ್ಯಾಕ್ಸ್ ಆಗು. ಪ್ರಾಜೆಕ್ಟ್ ಸಬ್ಮಿಟ್ ಮಾಡಕ್ ಹತ್ರ ಆಗ್ತಿದೆ ಕಣೋ. ನೀನೀಗ ಹೆಲ್ತ್ ಹಾಳು ಮಾಡ್ಕೊಂಡ್ರೆ ನಿನ್ನ ಬಿಟ್ರೆ ನಮಗೆ ಯಾರಿದಾರೋ. ಫೋಕಸ್ ಎಲ್ಲ ಪ್ರಾಜೆಕ್ಟ್ ಮೇಲೆ ಇಡು. ಸ್ಟಾರ್ಟ್ ಮಾಡು. ಲೇ ಬೆಳಿಗ್ಗೆ ಅಷ್ಟೊತ್ತಿಗೆ ಬರ್ದ್ಬಿಡು ಪ್ಲೀಸು. ಲೇ ಓಕೆನಾ? ಚಿಯರ್ಸ್. ಚಿಯರ್ಸ್. ಸರಿ ಕಣ್ರೋ. ಮಾ ಹೇಳಮ್ಮ. ಏನ್ ಮಾಡ್ತಿದ್ಯಮ್ಮ? ಬೆಳಿಗ್ಗೆ ಬರ್ತಿದ್ದ ಎಕ್ಸಾಮ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಕೌಂಟ್ ಮಾಡ್ತಾ ಇದ್ದೆ. ಹುಷಾರಮ್ಮ, ನೀನ್ ಓದ್ತಿದ್ಯಾ ಅಂತ ನಿಮ್ ಯಜಮಾನ್ರಿಗೆ ಗೊತ್ತಾದ್ರೆ ಎಲ್ರಿಗೂ ನರ್ಕ ತೋರಿಸ್ತಾನೆ. ಹೌದು, ಹಾಸ್ಪಿಟ್ಲ್ಗೆ ಹೋಗಿದ್ಯಾ ಇಲ್ವಾ? ಹೋಗಿದ್ನಮ್ಮ, ಚಿಕ್ಕ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಅಂತೆ. ಟೆನ್ಷನ್ ಏನು ಮಾಡ್ಕೋಬೇಡಿ ಅಂತ ಹೇಳಿದ್ರು. ಟ್ಯಾಬ್ಲೆಟ್ಸ್ ಬರ್ಕೊಟ್ಟಿದ್ದಾರೆ. ನಮ್ಮಿಂದಾನೇ ನಿನ್ಗೆ ಕಷ್ಟ ಬಂದಿರೋದು. ಅವನು ಕೊಟ್ಟು ನೀನ್ ಕತ್ತು ಕೊಯ್ದ್ಬಿಟ್ವಿ. ನಮ್ಮನ್ ಕ್ಷಮಿಸ್ಬಿಡಮ್ಮ. ಮಾ, ನಾನೀಗ ಚೆನ್ನಾಗೇ ಇದೀನಲ್ವಾ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಏನ್ ಚೆನ್ನಾಗಿದ್ಯೋ ಏನೋ, ಕನಿಷ್ಠ ನಮ್ಮ ಹತ್ರ ಮಾತಾಡ್ತಿರೋ ವಿಷಯನಾದ್ರೂ ಗೊತ್ತಾ? ಗೊತ್ತಿಲ್ಲಮ್ಮ. ಅಮ್ಮ ಅಮ್ಮ, ಅವ್ರು ಬಂದ್ಬಿಟ್ರು. ನನಗೆ ಆಮೇಲೆ ಕಾಲ್ ಮಾಡ್ತೀನಮ್ಮ. ಬಂದೆ. ಡೋರ್ ಓಪನ್ ಮಾಡೋದಕ್ಕೆ ಎಷ್ಟೊತ್ತು ಬೇಕು?
ಸ್ಟವ್ ಮೇಲೆ ಹಾಲಿಟ್ಟಿದ್ದೆ. ಹೌದಾ? ಊಟ ಮಾಡ್ತೀರಾ? ಬೇಕಾಗಿಲ್ಲ. ಏಯ್, ಹಾ, ಬರ್ತಾ ಇದ್ದೀನಿ. ಏನದು? ಹಾಲು. ಕುಡಿ. ಚಿಯರ್ಸ್. ಮಲಕ್ಕೋ. ಮಲಕ್ಕೋ. ಏನಂದ್ರೆ ಬೆಳಗ್ಗೆ ಮಾತಾಡೋಣ, ಮಲ್ಕೋ. ನಿಮ್ ಪಾರ್ಟ್ನರ್ ಜೊತೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ವಾ? ನಿಮ್ಮ ದಾಂಪತ್ಯ ಜೀವನದಲ್ಲಿ ಅಸಂತೃಪ್ತಿ ಇದೆಯಾ? ಹಾಗಾದ್ರೆ ನೀವು ಮಾಡ್ಬೇಕಾಗಿರೋದು ಮಾನಸಿಕ ಸಮರ ಅಲ್ಲ, ನಿಮ್ಮ ಪಾರ್ಟ್ನರ್ ಜೊತೆ ಮಾತಾಡ್ಬೇಕು. ಹಾಗ್ ಮಾತಾಡೋದ್ರಿಂದ ತುಂಬಾ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ. ನಿಂದೇನ್ ಹೋಗುತ್ತೆ? ಏನೇನೋ ಹೇಳ್ತೀಯ. ನಾನ್ ಪ್ಲೇಸಲ್ಲಿ ಇದ್ದಿದ್ರೆ ನಿಂಗೆಲ್ಲ ಗೊತ್ತಾಗ್ತಿತ್ತು. ಹೇಳ್ಬೇಕಂತ ಹೋಗ್ ಮಾತಾಡು. ಹಾಯ್, ದಿಸ್ ಇಸ್ ಬಾಬಿ. ಮಾರ್ನಿಂಗ್ ಹಾಲ್ ಟಿಕೆಟ್ ಕೊಟ್ಟಿದ್ನಲ್ವಾ? ಹಾಯ್, ಥ್ಯಾಂಕ್ಸ್. ಮಾರ್ನಿಂಗ್ ತುಂಬಾನೇ ಹೆಲ್ಪ್ ಮಾಡಿದ್ರಿ. ಕಾಫಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಥ್ಯಾಂಕ್ಸ್ ಹೇಳಿ ಮುಗಿಸ್ಬಿಟ್ರಾ? ಎಕ್ಸಾಮ್ ಆಗಿದ ತಕ್ಷಣ ನಿಮ್ಮನ್ನ ಹುಡುಕಾಡ್ದೆ, ಆದ್ರೆ ಎಲ್ಲೂ ಕಾಣಿಸ್ಲೇ ಇಲ್ಲ. ಹಾಗಾದ್ರೆ ನಾಳೆ? ಕಷ್ಟ. ಎಕ್ಸಾಮ್ಸ್ ಆದ್ಮೇಲೆ ನಾನೆಲ್ಲೂ ಅಲ್ಲಾಡಕ್ಕೆ ಆಗಲ್ಲ. ಯಾಕೆ ಫೇಸ್ನ ಡಲ್ ಮಾಡ್ಕೋತಾ ಇದ್ದೀರಾ? ಒಂದು ಬ್ಯೂಟಿಫುಲ್ ಹುಡುಗಿ ಜೊತೆ ಕಾಫಿಗೆ ಹೋಗೋ ಚಾನ್ಸ್ ಮಿಸ್ ಆಯ್ತಲ್ವಾ? ನಿಮಗೆ ಮದುವೆ ಆಗಿದೆ ಅಲ್ವಾ? ಇನ್ನು ಮಲಗಿಲ್ವಾ? ಮದ್ವೆಗೂ ನಿದ್ದೆಗೂ ಏನ್ ಸಂಬಂಧ? ಅಂದ್ರೆ ನೀವು ಫೀಲಿಂಗ್ ಲೋನ್ಲಿ ಅನ್ನಿ. ಏನ್ ರೀಪ್ಲೇನೆ ಬರ್ಲಿಲ್ವಲ್ಲ? ಹಲೋ, ಇದೀರಾ? ಹಾ, ನನ್ ಗಂಡ ಡ್ಯೂಟಿಗೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಓ, ನೀವು ಎಕ್ಸಾಮ್ ಬರೀತಿರೋದು ನಿಮ್ಮ ಹಸ್ಬೆಂಡಿಗೆ ಗೊತ್ತಿಲ್ಲ ಅಲ್ವಾ? ನಿಮಗೆ ಹೇಗೆ ಗೊತ್ತು? ಮಾರ್ನಿಂಗ್ ಗಂಟೆ ಬಡದ್ನಲ್ವಾ? ಅದ್ ಸರಿ, ನಿಮ್ದು ಯಾವ ಊರು? ನಿಮ್ ಏಜ್? ರಾಂಗ್ ಕ್ವೆಶ್ಚನ್. ಮತ್ತೆ ಏನ್ ಮತ್ತೆ ನಿಮ್ ಫೋನ್ ನಂಬರ್? ಯಾವನ ತರ್ಲೆ ಅನ್ಸತ್ತೆ.